ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ ಹರಿ ಓಂ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನರಸಿಂಹಭೀಷಣಂ ಭದ್ರಂ ಮೃತ್ಯುರ್ನಮಾಮ್ಯಹಂ. ಹರಿ ಓಂ. CS ಅಷ್ಟೋನು ವೀಕ್ಷಿಸುವ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲರಿಗೂ ಶೇರ್ ಮಾಡಿ. 2025ನೇ ಇಸವಿ ವಿಶ್ವಾವಸು ಸಂವತ್ಸರದ ಉಗಾದಿಯ ಆರ್ಥಿಕ ಶುಭಾಶಯಗಳು ಮಕರ ರಾಶಿಯವರಿಗೆ. ಈ ಮೊದಲ ಹೆಡ್ಲೈನ್ಸ್ ಏನಪ್ಪ ಅಂದರೆ ಅಲ್ಪ ಧನವಂತರಾಗುವಂಥ ಯೋಗ ಅಷ್ಟೆ. ಸೊ ಈ ವರ್ಷದಲ್ಲಿ ಮಕರ ರಾಶಿಯವರಿಗೆ ಗುರುವು 6ನೇ ಸ್ಥಾನದಲ್ಲಿ ಸಂಚಾರವನ್ನು ಮಾಡ್ತಾನೆ, ಶನಿಯು 3ನೇ ಸ್ಥಾನದ ಸಂಚಾರವನ್ನು ಮಾಡ್ತಾನೆ, ರಾಹು 2ನೇ ಸ್ಥಾನದಲ್ಲಿ, 8ನೇ ಸ್ಥಾನದಲ್ಲಿ ಕೇತು ಗ್ರಹವು ಸಂಚಾರ ಮಾಡುವುದರಿಂದ ಮಕರ ರಾಶಿಯವರ ಮೇಲಾಗುವ ಫಲಗಳ ಬಗ್ಗೆ ಒಂದು ವಿಚಾರವನ್ನು ಮಾಡೋಣ. ವಿಶೇಷವಾಗಿ ಮಕರ ರಾಶಿಯವರಿಗೆ ಈ ವರ್ಷದಲ್ಲಿ ಗುರುಬಲ ಹೋಗ್ತದೆ. ಗುರುಬಲ ಕಡಿಮೆ, ಗುರುಬಲ ಇರೋದಿಲ್ಲ. ಹಾಗಾಗಿ ಆ ಗುರುಬಲ ಇಲ್ಲ ಅಂದರೂ ಸಹ ಗುರುವಿನ ದೃಷ್ಟಿ ಬಲ ಒಂದಿರ್ತದೆ. ಆ ದೃಷ್ಟಿ ಬಲದಿಂದ ಏನಾಗ್ತದೆ ಅಂದರೆ ಹೊಸ ಉದ್ಯೋಗ ಸಿಗ್ತದೆ. ಹೊಸ ನೌಕರಿಗೇನು ಪ್ರಯತ್ನ ಪಟ್ಟರೆ ಅನುಕೂಲವಾಗುವಂಥ ಯೋಗ ಚೆನ್ನಾಗಿದೆ. ಮತ್ತು ಉದ್ಯೋಗದಲ್ಲಿ ನೀವು ಅಂದ್ಕೊಂಡಷ್ಟು ಲಾಭ ಬರೋಲ್ಲ, ಬಟ್ ಉದ್ಯೋಗ ಇರ್ತದೆ. ಅಂದ್ಕೊಂಡ್ರೆ ಅತಿ ಲಾಭಗಳೆಲ್ಲ ಬರ್ತವೆ ಅನ್ನೋದು ಚಾನ್ಸಸ್ ಎಲ್ಲ ಬಹಳ ಕಡಿಮೆ. ಒಂದು ಉದ್ಯೋಗ ಅಂತೂ ಇರ್ತದೆ, ಪ್ರಯತ್ನ ಮಾಡ್ಬೋದು. ಧರ್ಮ ಕಾರ್ಯಗಳಿಂದ ಧನ ಸಂಪಾದನೆಯನ್ನು ಮಾಡುವಂಥ ಯೋಗ ಚೆನ್ನಾಗಿದೆ. ಧರ್ಮ ರೀತಿಯಲ್ಲಿ ಹೋದರೆ ಸಂಪಾದನೆ ಇಂಪ್ರೂವ್ಮೆಂಟ್ ಆಗ್ತದೆ. ಮತ್ತು ದೇವರ ಹೆಸರಿನಲ್ಲಿ ಆದಷ್ಟು ಧರ್ಮದ ಹೆಸರಿನಲ್ಲಿ ಮೋಸ ಮಾಡೋಕ್ಕೆ ಹೋಗಬಾರ್ದು. ನೀವು ಇದು ತಿಳ್ಕೊಳ್ರಿ. ಸುಳ್ಳು ಹೇಳಕ್ಕೆ ಹೋಗಬಾರ್ದು. ದೇವರ ವಿಚಾರದಲ್ಲಿ, ಧರ್ಮದ ವಿಚಾರದ ಸುಳ್ಳು ಹೇಳಿದ್ರೆ ಬಹಳ ಕಷ್ಟಗಳಿಗೆ ಸಿಕ್ಕಾಕೊಂತಾರೆ ನೀವೆಲ್ಲರೂ. ಹಾಗಾಗಿ ಏಕೆಂದರೆ ಈಗ ತಾನೇ ಶನಿ ಬಿಡುಗಡೆ ಆಗ್ತಾಯಿದೆ ನಿಮಗೆಲ್ಲರಿಗೂ. ಸೊ ಇನ್ನೂ ಒಳ್ಳೆ ಫಲ ಸಿಗಬೇಕು ಅಂದರೆ ಆದಷ್ಟು ಸುಳ್ಳನ್ನು ಹೇಳೋಕ್ಕೆ ಹೋಗಬಾರ್ದು, ಧರ್ಮದ ವಿಚಾರದಲ್ಲಿ ವಿಶೇಷವಾಗಿ. ಮತ್ತು ಧರ್ಮದ ದುಡ್ಡನ್ನು ಯಾರೋ ದೇವರಿಗೋಸ್ಕರ ಏನೋ ಒಂದು ಸಹಾಯ ಮಾಡಿ ಏನೋ ಒಂದು ಕೊಟ್ಟಿರ್ತಾರೆ, ಆ ದುಡ್ಡಿನ ಬಗ್ಗೆ ಆಸೆ ಪಡಬಾರ್ದು, ಆ ಆಸ್ತಿಯ ಬಗ್ಗೆ ಆಸೆ ಪಡಬಾರ್ದು. ಅದು ಬಹಳ ವಿಪರೀತ ಕಷ್ಟವನ್ನು ಕೊಟ್ಬಿಡ್ತದೆ ನಿಮಗೆಲ್ಲರಿಗೂ. ಮತ್ತು ಸಾಲದ ಹೊರೆ ಸ್ವಲ್ಪ ಹೆಚ್ಚಾಗ್ತದೆ, ಸಾಲಗಳು ಸ್ವಲ್ಪ ಜಾಸ್ತಿ ಆಗ್ತದೆ, ನೋಡಿಕೊಂಡು ಸಾಲ ಮಾಡಬೇಕಾಗ್ತದೆ. ಮತ್ತು ಹೊಸ ವ್ಯಾಪಾರ ಏನಾದ್ರು ಮಾಡ್ತೀನಿ ನೀವು ಅಂದರೆ ಅದು ಒಂದು ಕೈ ಹಿಡಿತದೆ. ಈ ಸಲ ಅದು ಅಭಿವೃದ್ಧಿ ಆಗ್ತದೆ. ಹೊಸ ವ್ಯವಹಾರ ಕೈ ಹಾಕ್ಕೊಂಡು ಅದೊಂದು ಅಭಿವೃದ್ಧಿ ಆಗುವಂಥ ಯೋಗ ಚೆನ್ನಾಗಿದೆ. ಮತ್ತು ಅದರಿಂದ ಧನ ಸಂಪಾದನೆ ಆಗ್ತದೆ, ಮಾಡ್ಬೋದು. ಆರೋಗ್ಯದಲ್ಲಿ ಸ್ವಲ್ಪ ಕೇರ್ಫುಲ್ಲಾಗಿರಬೇಕಾಗ್ತದೆ. ಏನೋ ಒಂದು ತಾಪತ್ರಯ, ಏನೋ ಒಂದು ಶರೀರದಲ್ಲಿ ನಾನಾ ರೀತಿಯಾಗಿ ಒಂದು ರೋಗ ರುಜಿನ ಕಾಣ್ಕೊಳ್ತದೆ, ಸ್ವಲ್ಪ ಹುಷಾರಾಗಿರಬೇಕಾಗ್ತದೆ. ನಿಮ್ಮ ಹಣವು ಸ್ವಲ್ಪ ಧರ್ಮ ಕಾರ್ಯಗಳಿಗೆ ಹಾಗೂ ಕೋರ್ಟ್ ಕಚೇರಿಗಳಿಗೆ ಖರ್ಚಾಗ್ತದೆ. ಹಾಗಾಗಿ ಹುಷಾರಾಗಿ ಖರ್ಚು ಮಾಡಬೇಕಾಗ್ತದೆ. ಧರ್ಮ ಕಾರ್ಯಕ್ಕೆ ಮಾಡೋದು ಒಳ್ಳೆಯದೇ, ಕೋರ್ಟ್ ಕಚೇರಿಗಳಲ್ಲಿ ಎಚ್ಚರ ವಹಿಸಿ ಮಾಡಬೇಕಾಗ್ತದೆ. ಮತ್ತು ವಿದ್ಯಾರ್ಥಿಗಳಿಗೆ ಒಂದು ವಿಶಿಷ್ಟವಾದ ಖರ್ಚು ಜಾಸ್ತಿ. ಏನೋ ಮಾಡೋಕ್ಕೆ ಹೋಗ್ತಾರೆ, ಏನೋ ಖರ್ಚುಗಳಾಗ್ತಬಾರ್ದು. ಖರ್ಚಿನ ಬಾಬತ್ ಜಾಸ್ತಿ ವಿದ್ಯಾರ್ಥಿಗಳಿಗೆ. ಮತ್ತು ಕುಟುಂಬದಲ್ಲಿ ಆದಷ್ಟು ಶಾಂತಿನ ಕಾಪಾಡ್ಕೋಬೇಕು. ಕೋಪ ತಾಪ ಕಮ್ಮಿ ಮಾಡ್ಕೋಬೇಕು ನೀವೆಲ್ಲ. ಯಾಕೆಂದರೆ ನಿಮಗೆ ಜಾತಕ ಪ್ರಕಾರ ರಾಹು ಭಾಳ ಎಫೆಕ್ಟ್ ಇರ್ತಾನೆ, 2ನೇ ಸ್ಥಾನದಲ್ಲಿರ್ತಾನೆ. ಮಾತಾಡಬೇಕಾದ್ರೆ ಹುಷಾರ, ಮಾತೇ ಮುತ್ತು, ಮಾತೇ ಮೃತ್ಯು. ನಿಮ್ಮ ಮಾತಿನ ಮೇಲೆ ಬಹಳ ನಿಗಾ ಇರಬೇಕು. ನೀವು ಏನು ಧರ್ಮದಿಂದ ಇರ್ತೀರೋ ಅಷ್ಟು ಹಣ ಬರ್ತದೆ. ಮೋಸ ಮಾಡೋಕ್ಕೆ ನಾವು ಹೋದರೆ ತೆರಿಗಿಸಿ ಓಡುತ್ತದೆ. ದಟ್ ಇಸ್ ರಾಹು ಪವರ್ಸ್. ಹಣ ಬರಬೇಕು, ನಿಮಗೆ ಬರ್ತದೆ, ಯಾವ ಕಾರಣಕ್ಕೂ ಕೆಟ್ಟದಾಗಲ್ಲ. ಆದರೆ ಬಂದಂಥ ಹಣವನ್ನು ಸರಿಯಾಗಿ ಉಪಯೋಗಿಸ್ಕೋಬೇಕು. ಮನಸ್ಸಿನಲ್ಲಿ ನಾನಾ ರೀತಿ ಯೋಚನೆ ಮಾಡಿ ಮನಸ್ಸು ಕೆಡ್ಸ್ಕೊಂಡ್ಬಿಡ್ತೀರಾ. ಮನಸ್ಸಿನ ಬಗ್ಗೆ ಒಂದು ಹತೋಟಿನ ಮಾಡ್ಕೊಳ್ಳಿ, ಶಾಂತಿಯತನ ಕಾಪಾಡ್ಕೊಳ್ಳಿ. ನಾನು ಹೀಗೆ ಇಷ್ಟೇ ಬರೋದು, ನಾನು ಹೀಗೆ ಅಂತ ಆದಷ್ಟು ಒಂದು ಸಾಮಾನ್ಯ ಜೀವನಕ್ಕೆ ದಾರಿ ಮಾಡಿಕೊಳ್ಳಿ. ಮತ್ತು ಸ್ತ್ರೀಯರ ವ್ಯವಹಾರದಲ್ಲಿ ಸ್ವಲ್ಪ ಎಚ್ಚರವಾಗಿರಬೇಕಾಗ್ತದೆ. ಮಧ್ಯಸ್ಥಕ್ಕೆ ಹೋಗಬಾರ್ದು, ರೆಫರೆನ್ಸ್ ಮಾಡ್ಕೋಬಾರ್ದು. ಅಲ್ಲಿ ಸ್ವಲ್ಪ ನೋವುಗಳಾಗುವ ಚಾನ್ಸಸ್ ಇರ್ತದೆ. ಮತ್ತು ಎಷ್ಟೇ ಸುಖ ಇದ್ದರೂ ಸಹ ಏನೋ ಒಂದು ವಿಘ್ನಗಳು ಕಾಯ್ಕೊಂಡು ಕೂತಿರ್ತದೆ, ಏಟಾಗ್ತಿರ್ತದೆ. ನಿಮಗೆ ಏನೇ ಮಾಡೋಕ್ಕೋರು ಏನೋ ಒಂದು ವಿಘ್ನ ತಪ್ಪಿದ್ದಲ್ಲ ನಿಮಗೆಲ್ಲರಿಗೂ. ಯಾಕಂದರೆ ಇನ್ನು ಗುರುಬಲ ಹೋಗೋದ್ರಿಂದ ಇವೆಲ್ಲ ಪ್ರಾಬ್ಲಮ್ ಆಗ್ತದೆ. ಯಾರ್ಯಾರು ವಾಹನ ಚಾಲನೆ ಮಾಡ್ತೀವಿ ಅವರು ಪ್ರಯಾಣದಲ್ಲಿ ಎಚ್ಚರ ವಹಿಸಬೇಕು. ಸುಮ್ಮನೆ ಹೆಂಗೆ ಸಿಗ್ತಾನೆ ಪ್ರವಾಸಕ್ಕೆ ಹೋಗಬಾರ್ದು, ಹೆಂಗಂದಂಗೆ ಪ್ರಯಾಣ ಮಾಡೋಕ್ಕೆ ಹೋಗಬಾರ್ದು. ಇದರಿಂದಲೂ ಸಹ ನಿಮಗೆ ಸ್ವಲ್ಪ ತೊಂದರೆಗಳಾಗುವ ಚಾನ್ಸಸ್ ಜಾಸ್ತಿ ಆಗ್ತದೆ. ಮತ್ತು ದೊಡ್ಡ ದೊಡ್ಡ ವ್ಯಕ್ತಿಗಳಿಂದ ಮೋಸಗಳಾಗ್ತದೆ. VIP ಮೋಸ ಮಾಡಿಬಿಡ್ತಾರೆ. ಅದು ಭಾಳ ಹುಷಾರಾಗಿ ಹೋಗಬೇಕು ನೀವು. ಯಾಕೆಂದರೆ ಇಲ್ಲಾಂದರೆ ಭಾಳ ಏಟ್ ಮಾಡ್ಕೊಂಬಿಡ್ತೀರಿ.
ಅದು ನೋಡ್ಕೊಳ್ಬೇಕಾಗ್ತದೆ. ಹಾಗೂ ನಂಬಿಕೆ ದ್ರೋಹ ಆಗುವಂಥ ಚಾನ್ಸಸ್ ಜಾಸ್ತಿ ಇರ್ತದೆ ನಿಮಗೆ. ನಂಬಿಕೆ ದ್ರೋಹಗಳು, ಕೆಲಸ ಕಾರ್ಯಗಳಲ್ಲಿ ಆಲಸ್ಯವನ್ನು ಮಾಡ್ತೀರಿ, ಸೋಮಾರಿತನ ಬಿಡಬೇಕಾಗ್ತದೆ. ಎಷ್ಟು ಸೋಮಾರಿತನ ಬಿಡ್ತಾರೋ ಅಷ್ಟು ಅನುಕೂಲವಾಗ್ತದೆ. ಆದಷ್ಟು ಫಾಸ್ಟ್ನೆಸ್ ಇರಬೇಕು. ಪಶು ವ್ಯಾಪಾರಿಗಳಿಗೆ ಅಧಿಕವಾದ ಲಾಭ ಚೆನ್ನಾಗಿರ್ತದೆ. ಯಾರ್ಯಾರು ಪ್ರಾಣಿ ವ್ಯಾಪಾರ ಮಾಡ್ತೀರೋ ಅವ್ರಿಗೆ ಅನುಕೂಲ ಚೆನ್ನಾಗಿದೆ. ಉದ್ಯೋಗದಲ್ಲಿ ಕೆಲಸ ಕಾರ್ಯಗಳಲ್ಲಿ ಹೆಚ್ಚು ಶ್ರಮ ಹಾಕಬೇಕು. ನೀವು ಕೂತ್ಕಡೆಲ್ಲ ಬರೋಲ್ಲ, ನಿಮ್ಮ ಎಫರ್ಟ್ ಹಾಕಬೇಕೀಗ. ಯಾಕೆಂದರೆ ಗುರುಬಲ ಎಲ್ಲ ನಿಮಗೆ ಇವಾಗ. ನೀವು ಎಷ್ಟಷ್ಟು ಕಷ್ಟ ಬೀಳ್ತಾರೋ ಅಷ್ಟು ಅನುಕೂಲವಾಗುವ ಚಾನ್ಸ್ ಇರ್ತದೆ. ಮದುವೆ ವಿಚಾರ ಸಂಬಂಧಪಟ್ಟಾಗ ಸ್ವಲ್ಪ ಅನುಕೂಲವಾಗುವಂಥ ಚಾನ್ಸಸ್ ಚೆನ್ನಾಗಿದೆ. ಮತ್ತು ಸಂತಾನಕ್ಕೂ ಒಳ್ಳೆಯ ಯೋಗ ಚೆನ್ನಾಗಿದೆ ಈ ವರ್ಷ. ಅವೆಲ್ಲ ಸುಖವಾಗ್ತದೆ, ಏನು ತೊಂದರೆ ಇಲ್ಲ. ಹಾಗೆ ಈ ಮಕರ ರಾಶಿಯವರಿಗೆ ಏನಂದರೆ ಶನಿ ರಾಹು ಕೇತುಗಳ ಬದಲಾವಣೆಯಿಂದ ಆಗುವಂಥ ಫಲವನ್ನು ಸಹ ನೋಡೋಣ. ಶನಿ ನಿಮಗೆ ತೃತೀಯ ಸ್ಥಾನ ಸಂಚಾರ ಮಾಡೋದರಿಂದ ವಿದ್ಯಾರ್ಥಿಗಳು ಹೆಚ್ಚು ಶ್ರಮ ಹಾಕಬೇಕು. ಹೆಚ್ಚು ಎಫರ್ಟ್ ಹಾಕಿದ್ರೆ ಮಾತ್ರ ವಿದ್ಯಾರ್ಥಿ ಅನುಕೂಲವಾಗ್ತದೆ. ಭೂಮಿ, ಮನೆ, ಸ್ಥಿರಾಸ್ತಿಗಳನ್ನು ಸ್ವಲ್ಪ ಪ್ರಯತ್ನ ಬಿಟ್ಟರೆ ಮಾಡ್ಕೋಬೋದು. ನಿಮ್ಮ ಪ್ರಯತ್ನ ಇರಬೇಕು. ಅಷ್ಟೊಂದು ಸ್ವಲ್ಪ ಸಾಲ ಮಾಡೋನು ಹಾಕೋಬೋದು. ಆಸ್ತಿಗಳಾಗುವಂಥ ಚಾನ್ಸ್ ಚೆನ್ನಾಗಿರ್ತದೆ. ಮಕ್ಕಳ ವಿಚಾರದಲ್ಲಿ ಏನೋ ಒಂದು ಕಿರುಕುಳ ತೊಂದರೆ ಕೊಡ್ತಾನೆ ಇರ್ತಾರೆ ಮಕ್ಕಳಲ್ಲಿ. ಸೊ ಮಕ್ಕಳಿಂದ ಸುಖ ಭಾಳ ಕಡಿಮೆ. ನಿಮಗೆ ಏನೋ ಒಂದು ತಾಪತ್ರೆ ನೋವುಗಳನ್ನು ಕೊಡ್ತಾ ಇರ್ತಾರೆ. ಮತ್ತು ಹಿರಿಯರ ಆಸ್ತಿಯೆಲ್ಲ ಕೈಗೂಡ್ತದೆ, ಬಂದು ಸೇರ್ತದೆ ನಿಮಗೆ. ಪತ್ನಿ ಪುತ್ರರಿಗೆ ವಿಶೇಷವಾಗಿ ಗಮನವನ್ನು ಕೊಡ್ತೀರಿ ಈ ವರ್ಷ. ನೋಡಿರಿ, ಇಷ್ಟೇ ತಾಪತ್ರೆ ಐತಿ ನಿಮ್ಮ ಮನೆಗಳಲ್ಲಿ. ಗಂಡ ಹೆಂಡತಿ ಜಗಳ, ಮಕ್ಕಳ ಜಗಳ ಭಾಳ ಜಾಸ್ತಿ ಇತ್ತು. ಈಗ ಅದೆಲ್ಲ ಇಲ್ಲ. ಅವೆಲ್ಲ ಅವೆಲ್ಲ ಒಂದು ಕುಟುಂಬ ಒಂದಾಗ್ತೀರಿ ಇವಾಗೆಲ್ಲ. ಪತಿ ಪತ್ನಿಯಲ್ಲಿ ಮಕ್ಕಳಲ್ಲಿ ಭಾಳ ಅನುಕೂಲ ಮತ್ತು ಒಂದು ಪ್ರೀತಿ ವಿಶ್ವಾಸ ಚೆನ್ನಾಗಿ ಬೆಳೀತದೆ. ಕೆಲವು ಸಲ ನಿಮಗೆ ನೀವು ಅಂದ್ಕೊಂಡಿರಲ್ಲ ಕೊಟ್ಟ ಹಣಗಳ ಗುಪ್ತ ಹಣಗಳೆಲ್ಲ ಬಂದು ವಾಪಸ್ ಸೇರ್ತದೆ ನಿಮಗೆ. ಯಾವ ಹಣ ಬರಲ್ಲ ಅಂದ್ಕೊಂಡಿದ್ರು ನೀವು, ಆ ಹಣಗಳೆಲ್ಲ ವಾಪಸ್ ಬರೋ ಯೋಗ ಭಾಳ ಚೆನ್ನಾಗಿದೆ. ಸೊ ನಿಮ್ಮನ್ನು ಚೆನ್ನಾಗಿ ಗೌರವ ಕೊಟ್ಟು ನೋಡ್ಕೊತಾರೆ ಜನ. ಸಾಮಾಜಿಕ ಕ್ಷೇತ್ರದಲ್ಲಿ, ಸಾರ್ವಜನಿಕ ಕ್ಷೇತ್ರದಲ್ಲಿ ಎಲ್ಲ ಕಡೆ ಭಾಳ ಗೌರವ ಕೊಟ್ಟು ನೋಡ್ಕೊತಾರೆ. ಬಟ್ ನೀವು ಅವ್ರಿಗೆ ಗೌರವನ್ನೇ ಕೊಡೋದಿಲ್ಲ. ಅವರನ್ನು ವಿಶ್ವಾಸಕ್ಕೆ ತೊಗೊಳ್ಳಲ್ಲ. ಏನೋ ಧರ್ಮಕ್ಕೆ ಮಾಡೋದ್ರ ರೀತಿ ಹೋಗ್ತಾರೆ. ಇದು ತಪ್ಪು. ನಿಮಗೆ ಯಾರು ಗೌರವವನ್ನು ಕೊಡ್ತಾರೆ ಅಂತಹ ವ್ಯಕ್ತಿಗಳಿಗೆ ಹೆಚ್ಚು ಗೌರವವನ್ನು ಕೊಟ್ಟು ನೋಡಿಕೊಂಡ್ರೆ ಅವರಿಂದ ಅನೇಕ ರೀತಿಯ ಸಹಾಯಗಳು ಸಿಗ್ತದೆ. ಇಲ್ಲಾಂದರೆ ನೀವೇ ಕಳ್ಕೋಬೇಕಾಗ್ತದೆ. ಅಣ್ಣ ತಮ್ಮಂದಿರ ಜೊತೆಯಲ್ಲಿ ಸ್ವಲ್ಪ ಜಗಳ ಮಾಡ್ಕೋಬೇಡಿ. ಯಾವುದೇ ಕಾರಣಕ್ಕೂ ಕಿರಿಕ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಸಣ್ಣ ಪುಟ್ಟ ವಿಚಾರಗಳಲ್ಲಿ ಯೋಚನೆ ಮಾಡಿ. ಈ ಕೆಲಸ ಮಾಡೋದು ಆಗತ್ತಾ ಆಗಲ್ವಾ, ಮುಂದೇನು ಅಂತ ಯೋಚನೆ ಮಾಡಿ ಕೆಲಸವನ್ನು ಮಾಡಿರಿ. ಆ ಥರ ಬಿದ್ದು ಕೆಲಸ ಮಾಡೋಕ್ಕೆ ಹೋಗಬೇಡಿ. ವಿಶಿಷ್ಟವಾಗಿ ತಂದೆಗೆ ಮೋಸ ಮಾಡೋಕ್ಕೆ ಹೋಗಬೇಡಿ. ತಂದೆ ವಿಚಾರದಲ್ಲಿ ಅದೊಂದು ಭಾಳ ಏಟ್ ಮಾಡ್ಕೊಂಬಿಡ್ತಾರೆ ನೀವೆಲ್ಲ. ಅದನ್ನು ಬಿಡಬೇಕು. ಮತ್ತು ಆರೋಗ್ಯದಲ್ಲಿ ಸ್ವಲ್ಪ ಗುಪ್ತ ರೋಗಗಳಾಗುವಂಥ ಚಾನ್ಸಸ್ ಇರ್ತದೆ. ಆರೋಗ್ಯದಲ್ಲಿ ಸ್ವಲ್ಪ ವಿಚಾರವಾಗಿ ಗಮನ ಕೊಡಿ. ಮತ್ತು ಅನ್ಯ ಸ್ತ್ರೀಯರಿಗಳಿಂದ ಅವಮಾನವಾಗುವ ಪ್ರಸಂಗಗಳು ಹೆಚ್ಚಾಗ್ತದೆ. ಸೊ ಬೇಡದೇ ಸ್ತ್ರೀಯರ ಸಂಬಂಧವನ್ನು ಮಾಡ್ಕೊಳ್ತದ್ದು, ಏನೋ ಒಂದು ಗುಪ್ತ ವಿಚಾರ ಮಾಡೋದು ಇವೆಲ್ಲ ಮಾಡಿಕೊಂಡಾಗ ಅವರಿಂದ ಸಹ ಅವಮಾನಗಳಾಗುವ ಚಾನ್ಸಸ್ ಜಾಸ್ತಿ ಇರ್ತದೆ. ಭಾಳ ಎಚ್ಚರಿಕೆಯಿಂದ ಇರಬೇಕಾಗ್ತದೆ. ಮಕರ ರಾಶಿಯವರು ನಿಮ್ಮ ಆರೋಗ್ಯ ಆಯುಷ್ ಅಭಿವೃದ್ಧಿಗೆ ನೀವು ಈ ವರ್ಷದಲ್ಲಿ ಒಂದು ಮಹಾಮೃತ್ಯುಂಜಯ ಹೋಮಾದಿಗಳನ್ನು ಮಾಡ್ಕೋಬೇಕಾಗ್ತದೆ. ಮುಖ್ಯವಾಗಿ ನಿಮಗೆ ಆರೋಗ್ಯಕ್ಕೆ ಸಂಬಂಧಪಟ್ಟಿದ್ದು, ಹಣಕ್ಕೆ ಸಂಬಂಧಪಟ್ಟಿದ್ದರಿಂದ ಮಹಾಮೃತ್ಯುಂಜಯ ಹೋಮವನ್ನು ಮಾಡಿಕೊಂಡ್ರೆ ಬಹಳ ಅನುಕೂಲವಾಗ್ತದೆ. ಹಾಗೂ ನಿಮಗೆ ವಿಶೇಷವಾಗಿ ಈ ವರ್ಷದಲ್ಲಿ ಒಂದು ನೀಲ, ಬ್ಲೂ ಸಫೇರ್ ಮತ್ತು ವೈಡೂರ್ಯವನ್ನು ಯಾರು ಧಾರಣೆ ಮಾಡ್ತೀರಿ ಅಂತಹವರಿಗೆ ಎಲ್ಲ ಕಷ್ಟಗಳ ಪರಿಹಾರವಾಗ್ತದೆ. ಆರೋಗ್ಯ ಇಂಪ್ರೂವ್ಮೆಂಟ್ ಆಗ್ತದೆ. ದುಡ್ಡು ಕಾಸಲ್ಲಿ ಅನುಕೂಲವಾಗ್ತದೆ. ವ್ಯವಹಾರಗಳಲ್ಲಿ, ವ್ಯಾಪಾರಗಳಲ್ಲಿ ಲಾಭವನ್ನು ಕಾಣ್ಬೋದು. ಆಸ್ತಿನೂ ಮಾಡ್ಬೋದು. ಇವೆಲ್ಲವನ್ನು ಸಹಾಯ ಮಾಡುವಂಥ ಒಂದು ವಿಶಿಷ್ಟವಾದ ಅದೃಷ್ಟ ರತ್ನಗಳು ನಿಮಗೆ ಬ್ಲೂ ಸಫೇರ್, ನೀಲ ಮತ್ತು ವೈಡೂರಿಗೆ ಸಂಬಂಧಪಟ್ಟದ್ದು. ಈ ಎರಡು ಅದೃಷ್ಟ ರತ್ನವನ್ನು ನೀವು ಧಾರಣೆ ಮಾಡಿದ್ರೆ ಎಲ್ಲ ಕಷ್ಟಗಳು ಪರಿಹಾರವಾಗಿ ಸುಖದಿಂದ ಈ ವರ್ಷವನ್ನು ಕಳೀಬೋದು. ನಮಸ್ಕಾರಗಳು.